ನಾವು ಟೀಮ್ ಔಟಿಂಗ್ ಹೋಗ್ತಿದ್ದೇವೆ. ವೆಲ್ಕಮ್ ಡ್ರಿಂಕ್ಸ್ ಕೊಡ್ಲಿಕ್ಕೆ ಹೋಗ್ತಿದ್ದೇವೆ. ಈಗ ಇಬ್ರು ಇಲ್ಲಿ ಬಿದ್ರು. ಎರಡು ನಾವು ಟೀಮ್ ಔಟಿಂಗ್ ಹೋಗ್ತಿದ್ದೇವೆ. ಎಲ್ಲರೂ ರೆಡಿಯಾಗಿ ಕೂತ್ಕೊಂಡಿದ್ದಾರೆ. ಜಾಲಿ ಈಗ ರೈಡ್ಗೆ ಹೋಗ್ತಿದ್ದೇವೆ. ಈಗ ರೆಸಾರ್ಟ್ಗೆ ರೀಚ್ ಆಗಿದ್ದೇವೆ. ನೋಡ್ಬೋದು ಗರಿ ರೆಸಾರ್ಟ್ ಅಂತ. ಬಸ್ ಹೋಯ್ತು. ವೆಲ್ಕಮ್ ಡ್ರಿಂಕ್ಸ್ ಕೊಡ್ಲಿಕ್ಕೆ ಹೋಗ್ತಿದ್ದೇವೆ. ಈಗ ಹೇಗಿರುತ್ತೆ ಅಂತ ನೋಡುವ, ಟೇಸ್ಟ್ ಮಾಡುವ. ಎಲ್ಲಿದ್ದಾರೆ ಮೇನ್ ನಮ್ದು ವೆಲ್ಕಮ್ ಡ್ರಿಂಕ್ಸ್ ಒಮ್ಮೆ ನೋಡುವ, ಕುಡ್ದು ನೋಡುವ ಹೇಗಾಗುತ್ತೆ ಅಂತ. ರೆಸಾರ್ಟ್ ಸೂಪರ್ ಫ್ಯಾಂಟಾಸ್ಟಿಕ್ ಆಗಿದೆ. ಹೇಗಿದೆ ವೆಲ್ಕಮ್ ಡ್ರಿಂಕ್ಸ್? ಸೂಪರ್ ಫ್ಯಾಂಟಾಸ್ಟಿಕ್ ಬ್ರೋ, ಸೂಪರ್ ಆಗಿದೆ ಅಣ್ಣ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಡ್ರಿಂಕ್ಸ್ ಕುಡ್ದೀಗ ನಾವು ರೋಪ್ ಆಕ್ಟಿವಿಟಿ ಏನೋ ಇದೆ, ಅದಕ್ಕೆ ಹೋಗ್ತಿದ್ದೇವೆ. ಎಲ್ಲರೂ ಬನ್ನಿ ಹೋಗುವ. ಎಲ್ಲರೂ ರೆಡಿ ಆಗಿದ್ದಾರೆ ಹೋಗ್ಲಿಕ್ಕೆ. ಈಗ ಬರ್ತಾ ಇದೆ ಒಂದು ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ಅವನು ಓದವನಲ್ಲ ಹಂಗ ಹಿಂದೆಗಡೆ ಓದವನಲ್ಲ ಹಂಗೆ ಮದನ. ಅವ್ರು ಶಾರ್ಟ್ ಕಟ್ ಹೋದ್ರು. ಅವ್ರನ್ನ ದೂಡಿ ಬಾರೆ, ದೂಡಿ ಕಂಟೆಂಟ್ ಬರುತ್ತೆ, ದೂಡಿ ನೋಡ್ಬೋದು. ವಾಲ್ ಕ್ಲೈಂಬಿಂಗ್ ಆಡ್ಲಿಕ್ಕೆ ಈಗ ರೆಡಿ ಆಗಿದ್ದಾರೆ. ನೋಡ್ಬೋದು ಇಬ್ರು ವಾಲ್ ಕ್ಲೈಂಬಿಂಗ್ ಆಡ್ತಾರೆ. ಈಗ ನೋಡುವ ಹೇಗೆ ಆಡ್ತಾರೆ ಅಂತ. ಹಾಂ ಗ್ರಿಪ್ ಸಿಗ್ತಿದೆ. ಮರ ಮಂಗ ಮರ ಏರುತ್ತಿದೆ, ಆ ಕಡೆ ಈ ಕಡೆ ನೋಡುತ್ತಿದೆ. ಡಿಪ್ಸ್ ನೇತಾಡಲಿ. ಒಂದು, ಎರಡು, ಮೂರು, ನಾಲ್ಕು, ಐದು, ಸಾಕು. ಹಾ ಹಾ ಈಗ ಕೆಳಗೆ ಬರ್ತಿದ್ದಾರೆ. ನೋಡ್ಬೋದು ಮಂಗ ಮರದಿಂದ ಕೆಳಗೆ ಇಳಿತಿದೆ. ಶ್ರೀಕಾಂತ್ ಶ್ರೀಕಾಂತ್ ಅದೇ ಹೇಗೆ ಅನಿಸ್ತಿದೆ? ಚೆನ್ನಾಗಿದೆ. ಹಾ ಇಲ್ಲಿಂದ ವ್ಯೂ ಸೂಪರ್ ಆಗಿದೆ. ನೋಡ್ಬೋದು ನೀವೇ, ಸೈಕ್ ಎಲ್ಲ ಇಲ್ಲಿಂದ ಕಾಣ್ತಿದೆ. ನೋಡ್ಬೋದು ವ್ಯೂ ಮಾತ್ರ ಸೂಪರ್ ಇದೆ. ಇಲ್ಲಿ ಆಟ ಆಡ್ತಿದ್ದಾರೆ ಕೆಳಗೆ ಸ್ವಿಮ್ಮಿಂಗ್ ಪೂಲಲ್ಲಿ. ಕಡೆ ಇಂಡೋರ್ ಗೇಮ್ಸ್ ಇದೆ. ಇಂಡೋರ್ ಗೇಮ್ಸ್ ಯಾವ ಥರ ಇದೆ, ಯಾವ್ಯಾವ ಗೇಮ್ಸ್ ಇದೆ ಎಲ್ಲ ನೋಡೋಣ. ಆದಮೇಲೆ ಟೇಬಲ್ ಟೆನ್ನಿಸಾ ನೋಡ್ಬೋದು. ಟೇಬಲ್ ಟೆನ್ನಿಸ್, ಚೆಸ್,
ಕ್ಯಾರಮು, ಇದು ಯಾವುದೋ ಒಂದು ಗೇಮು ಹೆಸರು ಗೊತ್ತಿಲ್ಲ. ಗೇಮು ಈ ಥರ ಆಡಲಿಕ್ಕೆ ನೋಡು. ಒಂದು ನಾವಿಬ್ಬರು ಆಡ್ತೇವೆ. ಬಾಲ್ ಎಲ್ಲಿದೆ ನೋಡು, ಒಂದು ಕೈಲಿ ಆಗಲ್ಲ ಆದರೂ ಆಡ್ತೇನೆ. ನಾನೇ ಯಾವ ಕಡೆ ಇನ್ನದು ಸಾಯ್ದು. ಒಂದು ಕೈಲಿ ಆಡ್ಲಿಕ್ಕೆ ಆಗೋದಿಲ್ಲ, ಇನ್ನೊಂದು ಬೇರೆ ಆಡುವ. ಕ್ಯಾರಮ್ ಇದೆ. ಯಾವುದು ಆಡ್ತಿದೆ, ಒಂದು ಕೈಲಿ ಆಡ್ಲಿಕ್ಕೆ ಆಗ್ತಿಲ್ಲ. ಆಡ್ಲಿಕ್ಕೆ ಆಗ್ತಿಲ್ಲ ಒಂದು ಕೈಯಲ್ಲಿ. ಕ್ಯಾರಮ್ ಆಡ್ಬೋದು. ಯಾರಿಲ್ಲ, ಇಬ್ಬರಿದ್ದೇವೆ ಈಗ. ಮತ್ತೆ ಎಲ್ಲರೂ ಬಂದಮೇಲೆ ಒಂದು ಸಾರಿ ಬರುವ. ಎಲ್ಲರೂ ಬಂದಮೇಲೆ ಆಡಲಿಕ್ಕೆ. ಈಗ ಯಾರಿಲ್ಲ, ಎಲ್ಲ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡ್ತಿದ್ದಾರೆ. ನೋಡುವ. ಓಕೆ, ಕರೆಂಟ್ ಕೂಡ ಹೋಯ್ತು. ಈಗ ಈಗ ಗನ್ ಹಿಡ್ಕೊಂಡಿದ್ದಾರೆ. ಎಲ್ಲರೂ ತಮ್ಮ ತಮ್ಮ ಫ್ರೆಂಡ್ಸ್ಗಳ ಜೊತೆ ಆಟ ಆಡ್ತಾ ಇದ್ದಾರೆ, ಕ್ರಿಕೆಟ್ ಆಡ್ತಾ ಇದ್ದಾರೆ, ಸ್ವಿಮ್ಮಿಂಗ್ ಪೂಲಲ್ಲಿ ಆಡ್ತಾ ಇದ್ದಾರೆ. ಆದರೆ ಇವರೊಬ್ಬ ಕಿಡ್ಸ್ ಸೆಕ್ಷನಲ್ಲಿ ಆಡ್ತಿದ್ದಾರೆ. ಕಿಡ್ಸ್ ಸೆಕ್ಷನಲ್ಲಿ ಆಡ್ತಿದ್ದಾರೆ ಶ್ರೀಕಾಂತ್ ಅವರು. ಹೇಗೆ ಅನಿಸ್ತಿದೆ ರೆಸಾರ್ಟ್ಗೆ ಬಂದು? ಶ್ರೀಕಾಂತ್ ಹೇಳಿ ಏನಾದ್ರು. ರೆಸಾರ್ಟ್ ಬಂದಿತ್ತು, ತುಂಬಾ ಖುಷಿ ಆಗ್ತಿದೆ. ಯಾವ ತರ ಇದೆ ರೆಸಾರ್ಟ್? ರೆಸಾರ್ಟ್ ಅವರೇಜ್ ಆಗಿದೆ. ಲಾಸ್ಟ್ ಟೈಮ್ಗಿಂತ ಕಂಪೇರ್ ಟು ಲಾಸ್ಟ್ ಟೈಮ್ ಬೆಟರ್ ದೆನ್. ಬಟ್ ನಾವು ಸ್ಟಿಲ್ಲಿಂಗ್ ಪ್ಲೇಯಿಂಗ್ ದ ಗೇಮ್ ಬೇಡ ಬ್ರೋ, ಕನ್ನಡ ಸಾಕು ಬ್ರೋ. ಕನ್ನಡ ಬ್ಯೂಟಿಫುಲ್. ಅರ್ಥ ಅವ್ರೆ ಸ್ಟಿಲ್ಲಿಂಗ್ ನನಗೆ ಸ್ವಲ್ಪ ಈಗ ಆಗ್ತಿಲ್ಲ. ಲಾಸ್ಟ್ ಟೈಮ್ ಆರಿದ್ರಿ, ಈ ವರ್ಷ ಏನು? ಈ ಸತಿ ಲಾಸ್ಟ್ ಟೈಮ್ಗೆ ಈ ಸತಿ ಡ್ರೆಸ್ಸಿಂಗ್ ಲಾಸ್ಟ್ ಟೈಮ್ 1 ವರ್ಷ ಕಡಿಮೆ ಇತ್ತು, ಇವಾಗ 1 ವರ್ಷ ಜಾಸ್ತಿ ಆಗಿದೆ. ಏಜ್ ಆಗಿದೆ ಹಾಗೆ ಆಡಕ್ಕಾಗಲ್ಲ. ಹಂಗೆ ಈ ತರ ಕುತ್ಕೊಂಡು ಆಡ ನಿಧಾನವಾಗಿ ಮನಿಕೊಳ್ಳೋಣ ಅಂತ ಮನಿಕೊಂಡಿದ್ದೀವಿ. ಚಪಾತಿ ಇದೆ, ಗ್ರೇವಿ ಇದೆ, ಆಮೇಲೆ ವೆಜ್ಜಲ್ಲಿ ಪನ್ನೀರ್, ಗೋಬಿ, ಆಲೂ ಕಬಾಬು ಇದೆ. ವೆಜ್ ಏವಲ್ಲ, ವೈಟ್ ರೈಸ್, ರಸಮ್, कर्ड, चिकन बिरयानी स्पेशल इधर का हैदराबादी और ಯಾವುದು? ಹಾಂ, ಏನೆಲ್ಲ ಐಟಮ್ ಏನೆಲ್ಲಿದೆ? ಹಾಂ, ಚಿಲ್ಲಿ ಚಿಕನ್, ಚಿಲ್ಲಿ ಫ್ರೈ, ಅಂಡ್ ಇದು ಚಿಕನ್ ಗ್ರೇವಿ, ಚಪಾತಿ, ಗೋಬಿ, ಆಮೇಲೆ ಆಲೂ ಕಬಾಬ್, ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಲಿ ಹಿಡಿಯುತ್ತೆ. ಚಪಾತಿ, ಸಲಾಡ್ ಅಂಡ್ ಸ್ವೀಟ್ ಇದೆ. ನಾನು ತಗೊಂಡಿದ್ದೆ ಅಷ್ಟೇ. ಇನ್ನು ಸೆಕೆಂಡ್, ಇದು ಫಸ್ಟ್ ರೌಂಡ್. ಸೆಕೆಂಡ್ ರೈಸ್
ರೈಸ್ ಬಿರಿಯಾನಿ. ಇನ್ನೂ ಟ್ರೈ ಮಾಡಿಲ್ಲ. ನೆಕ್ಸ್ಟ್ ಸೆಕೆಂಡ್ ರೌಂಡ್. ನೈನ್ ಬ್ರೋ ಏನಾದ್ರ? ದಯವಿಟ್ಟು ಮುಂದೋಗು. ನಾನು ವೆಜಿಟೇರಿಯನ್ನು, ನನ್ನ ಮೇಲೆ ಆಣೆ ಇಟ್ಟಳು. ಓನ್ಲಿ ವೆಜಿಟೇಬಲ್ಸ್ ಇದೆ. ನನ್ನ ಪಕ್ಕ ಕೂತು ನೋಡಿ, ಪ್ಯೂರ್ ನಾನ್ ವೆಜಿಟೇರಿಯನ್ ನೋಡ್ಕೊಂಬಿಡಿ. ಇವರಷ್ಟೇ ಪ್ಯೂರ್ ನಾನ್ ವೆಜಿಟೇರಿಯನ್ ಸಾಗರ್ ಅಂತ. ತೊಗಗಳ ಮಧ್ಯೆ ಸಿನಿಮಾ ಟೇಸ್ಟ್ ಅಂತ ಸೂಪರ್. ಸೂಪರ್. ಯಾವ್ದು ನಿಮ್ಗೆ ಇಷ್ಟ ಆಯ್ತು ಇದರಲ್ಲಿ? ಎಲ್ಲದೂ ಇಷ್ಟ ಆಯಿತು. ಎಲ್ಲ ಇಷ್ಟ ಆಯ್ತಾ? ಬಿರಿಯಾನಿ ಇನ್ನೂ ತಿಂದಿಲ್ಲ. ಸತ್ಯ ಅಲ್ಲ? ಬಿರಿಯಾನಿ ತಿಂದ್ಮೇಲೆ ಹೇಳ್ತೀನಿ. ಹೇಮಂತ್ ಬ್ರೋ ರಿವ್ಯೂ ಹೇಳಿ. ಫುಡ್ ಯಾವ್ದು ಇಷ್ಟ ಆಯ್ತು? ಚಪಾತಿ ಗ್ರೇವಿ ಹಾಂ, ಸಕ್ಕತ್ತಾಗಿದೆ. ಯಾವ್ದು ಗ್ರೇವಿ? ಎಣ್ಣೆ ಹೊಡೆದಿರೋದಕ್ಕೂ ಅದಕ್ಕೂ ಚಿಕನ್ ಮಸಾಲ ಫ್ರೈ ಸೂಪರ್. ಇರೋದು ಯಾವುದು ಗೊತ್ತಿಲ್ಲ, ಅದು ಅವರೇ ಹೇಳ್ಬೇಕು ಮಾಡಿರೋ. ಆಲೂಗಡ್ಡೆ ಎಲ್ಲರೂ ಇದ್ದಾರೆ. ಸಾರಿ ಇರಲಿ ಇರಲಿ. ಐಟಮ್ ಅಲ್ಲಿ ಐಟಮ್ ತುಕ ಚಿಕನ್ ಮುಖಂದದೆ ಪೆಪ್ಪರ ಚಿಕನ್ ಚಿಕನ್ ಗ್ರೀನ್ ಮಸಾಲ ಸಖತ್ತಾಗಿದೆ. ಸಕ್ಕತ್ತಾಗಿದ್ಯಾ? ಸೊ ಈ ರೆಸಾರ್ಟ್ ಬಂದು ಮಾಕ್ಲಿ ದುರ್ಗ ಅನ್ನೋ ಪ್ಲೇಸಲ್ಲಿದೆ. ಇಟ್ ಈಸ್ ಅರೌಂಡ್ 20 ಕಿಲೋಮೀಟರ್ಸ್ ಅವೇ ಫ್ರಮ್ ದೊಡ್ಡಬಳ್ಳಾಪುರ ಸಿಟಿ. ಸೊ ಇಟ್ಸ್ ಅ ಕೂಲ್ ಆ್ಯಂಡ್ ಕಾಮ್ ಪ್ಲೇಸ್. ಬೆಸ್ಟ್ ಟೈಮ್ ಟು ವಿಸಿಟ್ ದಿಸ್ ಪ್ಲೇಸ್ ಇಸ್ ಅರೌಂಡ್ ಮಾನ್ಸೂನ್ ಟೈಮಲ್ಲಿ ಬಂದರೆ ಬೆಸ್ಟ್ ಟೈಮ್ ಇದೆ ಈ ಪ್ಲೇಸ್ ವಿಸಿಟ್ ಮಾಡಲಿಕ್ಕೆ. ಇಟ್ ಈಸ್ ಲೊಕೇಟೆಡ್ ಇನ್ ದ ಗ್ರೀನ್ ಸರೀನ್ ಆ್ಯಂಡ್ ಸರೌಂಡೆಡ್ ಬೈ ಮಾಕ್ಲಿ ದುರ್ಗ ಫಾರೆಸ್ಟ್ ಆ್ಯಂಡ್ ಮಾಕ್ಲಿ ದುರ್ಗ ಹಿಲ್ ರೇಂಜ್. ಸೊ ಈ ರೆಸಾರ್ಟಲ್ಲಿ ನಿಮಗೆ ಆಲ್ಮೋಸ್ಟ್ ಬೆಸ್ಟ್ ಸರ್ವಿಸ್ ಸಿಗ್ತಾ ಇದೆ. ಇನ್ ಕೇಸ್ ಆಫ್ ಆ್ಯಕ್ಟಿವಿಟೀಸ್ ಇರ್ಬೋದು ಅಥವಾ ಫುಡ್ ಇರ್ಬೋದು ಅಥವಾ ಫಾರ್ ಎಂಜಾಯ್ಮೆಂಟ್ ಇಟ್ ಈಸ್ ಎ ಗುಡ್ ಪ್ಲೇಸ್. ಸೊ ಆ್ಯಸ್ ಯು ಸಿ ಲೊಕೇಟೆಡ್ ಅರೌಂಡ್ ಒಂದು 6 to 7 acres ಏರಿಯಾದಲ್ಲಿ ಲೊಕೇಟ್ ಆಗಿದೆ. ಸೊ ಒಳಗಡೆ ಹೋಯ್ತು ಅಂದರೆ ಈ ಕಡೆ ಯು ಕ್ಯಾನ್ ಸಿ ದ ಕ್ಯಾಂಟೀನ್ ಏರಿಯಾ. ಯು ವಿಲ್ ಗೆಟ್ ದ ಫುಡ್ ಇನ್ ದ್ಯಾಟ್ ಏರಿಯಾ. ಆ್ಯಂಡ್ ಇಫ್ ಯು ಆರ್ ಕಮಿಂಗ್ ಡೌನ್ ಸೈಡ್, so you can see the swimming pool. And if you go above, there are multiple indoor and outdoor activities. And also you can see the cricket stadium downside and multiple activities there. You can have the fun, you can enjoy the time in this area. ಎಲ್ಲರೂ ಆಟ ಆಡ್ತಿದ್ದಾರೆ ಇಲ್ಲಿ. ಜಾಲಿ. ಹಾಂ, ಜಾಲಿ ಜಾಲಿ. ಡೈ ಡೈ. ಹೌದಾ? ಇವ್ರು ಇಲ್ಲಿ ಬಿದ್ರು. ಹಾ ಹಾ ಹಾ, ಇಲ್ಲ 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 ಇಲ್ಲ. ಹಾ, ಡೈ ಡೈ ಡೈ. ಎಲ್ಲ ಮುಗೀತು, ಈಗ ಹೊರಡ್ತಿದ್ದೇವೆ. ಎಲ್ಲರೂ ಪ್ಯಾಕಿಂಗ್ ಮಾಡಿದ್ದಾರೆ. ಎಲ್ಲರೂ ಬ್ಯಾಗ್ ಪ್ಯಾಕ್ ಮಾಡಿ ಎಲ್ಲ ನಿಂತಿದ್ದಾರೆ. ಬಸ್ಗೆ ವೇಟ್ ಮಾಡ್ತಿದ್ದೇವೆ ನಾವೀಗ. ಇವತ್ತಿದೊಂದು ದಿನ ಎಂಡ್ ಆಯಿತು. ಎಲ್ಲರೂ ಬಸ್ಸಲ್ಲಿ ಕುತ್ಕೊಂಡಿದ್ದಾರೆ. ಹಾ, ಹೇಗೆ ಅನಿಸ್ತು ಎಲ್ರಿಗೂ? ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ.